ನಿಮ್ಮ ಹೆಸರಪ್ಪ? ಮನೋಜ್. ಸ್ವಲ್ಪ ಜೋರಾಗಿ. ಮನೋಜ್ ಅಂತ. ಯಾವ ಊರು? ಬರ್ದಿ. ನೆಲಮಂಗಲ ತಾಲೂಕು. ಗೋಗಾಳ ಗ್ರಾಮ ಪಂಚಾಯತ್. ಯಾವ ಹೋಬಳಿ ಬರುತ್ತೆ? ಬೆಂಗಳೂರು ಗ್ರಾಮಾಂತರ. ಹೋಬಳಿ ಗೊತ್ತಿಲ್ಲ. ಕಸ್ಬಾ ಬರ್ಬೋದಾ? ತಂದು ಎಷ್ಟು ದಿನ ಆಯಿತು? 2 ತಿಂಗಳಾಯ್ತು. ಹಾವೇರಿ ಸಂತೆಲಿ ತೊಗೊಂಡಿದ್ದಾ? ಎಷ್ಟಾಗಿತ್ತು? 1.5 ಆಗಿತ್ತು. ಏನು ಸ್ವಂತ ಕೆಲಸಕ್ಕ ಬಾಡಿಗೆಗ? ಬಾಡಿಗೆ ಹೊಡೆಯೋದು ಅಂದರೆ ಗೇಮೇನಾ? ಗಾಡಿ ಕೆಲಸನೂ ಇರುತ್ತಾ? ಎಲ್ಲ ಮಾಡ್ತೀರಾ? ಒಂದೇ ಜೊತೆನ ಬಂದಿರೋದು ಈಗ ಜಾತ್ರೆಗೆ? ಈಗೇನು ಹೇಳ್ತಿದ್ರು ವ್ಯಾಪಾರ? ಎಷ್ಟಕ್ಕೆ ತಂದ್ರಿ ಅಂದರೆ? 1.5ಕ್ಕೆ. ಖರ್ಚು ಎಷ್ಟಾಯ್ತು ಅಲ್ಲಿಂದ ಬರೋದಕ್ಕೆ? ಹಾಂ, ಅಂದರೆ 95,000 ಆಗಿತ್ತಾ ನಿಮಗೆ? 1.15. ಹಾಂ ಹಾಂ. ಕೆಲಸ ಚೆನ್ನಾಗಿ ಮಾಡಿದ್ದೀರಾ? ಡೈಲಿ 1-2 ಸಾವಿರ ದುಡ್ಕೊತೀರಾ? ಎಷ್ಟು? 40,000 ದುಡ್ದಿದ್ದೀರಾ? ಮತ್ತೆ ಏನಕ್ಕೆ ಮಾರಬೇಕು ಅಂತ? ಚೆನ್ನಾಗವಲ್ಲ ಜಾತ್ರೆ. ಮೊದಲನೇ ವರ್ಷ ನಾನು ಬಂದಿರೋದು ಘಾಟಿಗೆ. ಹೌದಾ? ಹಾಂ ಹಾಂ ಹಾಂ. ಅಲ್ಲಿ ಬಸವಣ್ಣನ ಜಾತ್ರೆಗೆ ಬರ್ತೀಯಾ? ಹಾಂ ಹಾಂ. ಇದ್ರೆ ಇವೇ ಇಲ್ಲಾಂದರೆ? ಹಾಂ, ಮಾರಲ್ಲ ಅಲ್ಲಿ. ಹಾಂ ಹಾಂ ಹಾಂ. ಅಲ್ಲ ಇವೇನ ವ್ಯಾಪಾರ ಬಂದಲ್ಲಿ ಕೊಟ್ಬಿಡ್ತೀಯಾ? ಆದ್ವಾ? ಎಷ್ಟಕ್ಕೆ? ಯಾಕೆ? ಹಾಂ ಹಾಂ ಹಾಂ. ಅಂದರೆ 40,000 ದುಡ್ದಿದ್ದೀನಿ ಅಂತ ಕೊಟ್ಬಿಟ್ಟೆ. ಎಷ್ಟು ಜನ ಸ್ನೇಹಿತರು ಬಂದಿದ್ದೀರಾ? ಹಾಂ, ಎಲ್ಲ ನೆಲಮಂಗಲದವೇನ ಇವು? ಹಾಂ ಹಾಂ ಹಾಂ. ಕೊಟ್ಬಿಟ್ಟಿದ್ಯಾ ಹಂಗಂದ್ರೆ? ಈಗ ಇದೇ ದೊಡ್ಡ ಎತ್ತುಗಳೇ ತೊಗೊತೀಯಾ? ಇಲ್ಲೇ ತೊಗೊತೀಯಾ ಅಥವಾ? ಹಾಂ ಹಾಂ. ಎದುರಾಕ್ಬೇಕು ಅವಾಗ ಮನೆಯವರಿಗೆಲ್ಲ ಎದುರಾಕ ನಮ್ಗೆ ದನ ಕಟ್ತಾ ಇರೋದು ಇವತ್ತು. ಅಲ್ಲಲ್ಲ, ದುಡ್ಡು ಎದುರಾಕ್ಬೇಕು ಅಂತ ನಾನು ಹೇಳ್ತೀನಿ. ಚೆನ್ನಾಗಿದ್ವಪ್ಪ, ಇನ್ನೊಂದು ವರ್ಷ ನೀನು ಸಾಕೋಬೋದಿತ್ತು. ಇನ್ನೂ ಚೆನ್ನಾಗಿ ಕಟ್ಟೋದು. ನಮ್ಮ ಮನೆಯವ್ರಿಗೆ ಎದುರಾಕ ನಾನು ಓರಿ ಕಟ್ತಾ ಇರೋದು ಇವತ್ತು. ಹೌದಾ? ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ ನಾನು ಓರಿ ಕಟ್ಟೋದು. ಏಕೆ? ಹಿಂಗೆ ಅವ್ರಿಗೆ ಕೆಲ್ಸ್ಕೋಬೇಕು ಅನ್ನೋದು. ಓರಿ ಕಟ್ಟಲೇಬೇಕು ಅಂತ ಕಟ್ಟಿರೋದು. ನೀವು ಸ್ವಾಭಿಮಾನಿಗೆ ಸ್ವಂತ ದುಡ್ಕೋಬೇಕು. ಯಾಕೆ ಬೇರೆಯವ್ರ ಕೈಲಿ? ಹಾಂ, ಬೇರೆಯವ್ರ ಕೈಯಲ್ಲಿ ಏನಕ್ಕೆ ಹೋಗಿ ದುಡಿಬೇಕು ಅಂತ? ಸಾಲ ಮಾಡಿದ್ದೀನಿ. ಹಾಂ, ಸಾಲ ಮಾಡಿ ದುಡ್ಡು ತೀರಿಸಿ ಇವತ್ತು ಓರಿ ಕಟ್ಟಿದ್ದೀನಿ. ಹೌದಾ? ಹಾಂ ಹಾಂ. ಇನ್ನೊಂದು ದೊಡ್ಡ ಕಟ್ತೀನಿ. ಹಾಂ ಹಾಂ ಹಾಂ. ಆಯ್ತಪ್ಪ, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.